ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬಿ. ನೋಡಿ, ಚಿತ್ರದುರ್ಗದ ರೇಣುಕಾ ಒಂದು ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಮಾಫಿ ಸಾಕ್ಷಿಯನ್ನ ಅಂಗೀಕರಿಸಿದೆ ಕೋರ್ಟ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಅಂತ ಹೇಳಲಾಗ್ತಾ ಇದೆ. ತನಗೆ ಗೊತ್ತಿರುವಂತಹ ಸತ್ಯವನ್ನ ಪ್ರದೋಷ್ ಹೇಳಬೇಕು. ಹೀಗಂತ 59ನೇ ಸಿಸಿಎಚ್ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ವಿಚಾರಣೆ ಮುಗಿಯುವವರೆಗೂ ಕೂಡ ಜೈಲಿನಲ್ಲೇ ಇರಬೇಕು. ಇಲ್ಲವಾದಲ್ಲಿ ಸಾಕ್ಷಿಯಿಂದ ಮತ್ತೆ ಆರೋಪಿಯಾಗಿ ಪರಿಗಣನೆ ಮಾಡಬೇಕಾಗತ್ತೆ. ಷರತ್ತುಬದ್ಧ ವಿಧಿಸಿ ಮಾಫಿ ಸಾಕ್ಷಿಯನ್ನು ಅಂಗೀಕರಿಸಿದೆ ಕೋರ್ಟ್. ಆ ಮೂಲಕ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಮಾಫಿ ಸಾಕ್ಷಿ ಇದೀಗ ಸಂಕಷ್ಟವನ್ನ ತಂದೊಡ್ತಾ ಇದೆ. ಪ್ರದೋಷ್ ಮಾಫಿ ಸಾಕ್ಷಿಯನ್ನ ಕೋರ್ಟ್ ಅಂಗೀಕರಿಸಿದೆ. 59ನೇ ಸಿಸಿಎಚ್ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದ್ದು. ನೋಡಿ, ಪ್ರದೋಷ್ ತನಗೆ ಗೊತ್ತಿರತಕ್ಕಂತಹ ಸತ್ಯವನ್ನ ಹೇಳಬೇಕು. ವಿಚಾರಣೆ ಮುಗಿಯುವವರೆಗೂ ಕೂಡ ಜೈಲಿನಲ್ಲೇ ಇರಬೇಕು. ಇಲ್ಲಪ್ಪ ಅಂತಂದ್ರೆ ಸಾಕ್ಷಿಯಿಂದ ಮತ್ತೆ ಇದೀಗ ಆರೋಪಿಯಾಗಿ ಪರಿಗಣನೆ ಮಾಡಬೇಕಾಗುತ್ತೆ. ಷರತ್ತು ವಿಧಿಸಿ ಮಾಫಿ ಸಾಕ್ಷಿಯನ್ನ ಅಂಗೀಕರಿಸಿದೆ ಕೋರ್ಟ್. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದೇವರ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇದೀಗ ಕರಾವಳಿ ಭಾಗದಲ್ಲೂ ಕೂಡ ಹೋಗಿದ್ರು. ಈಗ ಸದ್ಯದ ಮಟ್ಟಿಗೆ ಮತ್ತೊಂದು ಇದೀಗ ತಿರುವನ್ನ ಪಡೆದುಕೊಂಡಿದೆ ಈ ಒಂದು ಕೇಸ್. ಇನ್ನು ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಆ ಮೂಲಕ